ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ನೀವೆಲ್ಲ ಇವತ್ತು KSET ಎಕ್ಸಾಮಿನೇಷನನ್ನು ಬರೆದು ಬಂದಿದ್ದೀರಿ. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು KSET ಎಕ್ಸಾಮಿನೇಷನ್ ಪೇಪರ್ 1 ಪತ್ರಿಕೆಯ 1ರಿಂದ 25ರವರೆಗಿನ ಪ್ರಶ್ನೆಗಳನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಉಳಿದ 26ರಿಂದ 50ರವರೆಗಿನ ಪ್ರಶ್ನೆಗಳನ್ನ ನಾವು ಇನ್ನೊಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ದೇರ್ ಆರ್ 20 ಪೀಪಲ್ ವರ್ಕಿಂಗ್ ಇನ್ ಆನ್ ಆಫೀಸ್. ದ ಫಸ್ಟ್ ಗ್ರೂಪ್ ಆಫ್ 5 ವರ್ಕರ್ಸ್ ವರ್ಕ್ ಡ್ಯೂರಿಂಗ್ 8 to 2 PM. And the second group of 10 workers work during 10 AM to 4 PM. And the third group of 5 workers work during 12 noon to 6 PM. There are 5 computers in the office. Which all the employees frequently use? During which of the following hours the computers are likely to be used most? Okay, option A 10 AM to 12 noon, option B 12 to 2, option C 2 PM to 4 PM, option D 4 PM to 6 PM. ಇಲ್ಲಿ ಒಂದು ಕಚೇರಿಯಲ್ಲಿ 20 ಜನ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲನೇ ತಂಡದಲ್ಲಿ 5 ಜನ ಇದ್ದಾರೆ. ಅವರು 8ರಿಂದ 2 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ 10 ಜನರ ಎರಡನೇ ತಂಡ ಇದೆ. ಅವರು 10 ಗಂಟೆಯಿಂದ 4 ಗಂಟೆಯ ತನಕ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೂರನೇ ತಂಡದಲ್ಲಿ 5 ಜನ ಇದ್ದಾರೆ. ಅವರು 12ರಿಂದ 6 ಗಂಟೆವರೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಚೇರಿಯಲ್ಲಿ ಒಟ್ಟು 5 ಕಂಪ್ಯೂಟರ್ಗಳಿವೆ. ಹಾಗಾದರೆ ಎಲ್ಲ ಜನರು ಆಗಾಗ ಈ ಕಂಪ್ಯೂಟರ್ಗಳನ್ನು ಉಪಯೋಗಿಸ್ತಾ ಇರ್ತಾರೆ. ಕೆಳಗಿನ ಯಾವ ಅವಧಿಯಲ್ಲಿ ಕಂಪ್ಯೂಟರ್ಗಳು ಹೆಚ್ಚು ಬಳಕೆಯಾಗ್ತಾ ಇವೆ? ಎಸ್, ಇನ್ ವಿಚ್ ಟೈಮ್ ದ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಮೋಸ್ಟ್? ಸೊ ಲೆಟ್ ಅಸ್ ಸಿ ಹಿಯರ್. ದೇರ್ ಆರ್ in first round 5 workers are working and the time is 8 to 2. Yes, it is there in the question. ಪ್ರಶ್ನೆನಲ್ಲಿನೇ ಕೊಟ್ಟಿದ್ದಾರೆ. ದ ಫಸ್ಟ್ ಗ್ರೂಪ್ ಆಫ್ 5 ವರ್ಕರ್ಸ್ ವರ್ಕಿಂಗ್ ಫ್ರಮ್ 8 AM to 2 PM. ಎಸ್, ಮೊದಲನೇ ಗ್ರೂಪು ಇಲ್ಲಿ 8 ಗಂಟೆಯಿಂದ 2 ಗಂಟೆಯವರೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸೆಕೆಂಡ್ ಗ್ರೂಪ್ ಆಫ್ ವರ್ಕರ್ಸ್ 10 to 4. ಎಸ್, ಸೆಕೆಂಡ್ ಗ್ರೂಪ್ ಆಫ್ ವರ್ಕರ್ಸ್ ದೇ ಆರ್ ವರ್ಕಿಂಗ್ ಫಾರ್ 10 AM to 4 PM. ಎರಡನೇ ತಂಡ 10 ಗಂಟೆಯಿಂದ 4 ಗಂಟೆಯವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ ದ ಸೇಮ್ ವೇ ಥರ್ಡ್ ಗ್ರೂಪ್ ಆಫ್ 5 ವರ್ಕರ್ಸ್ ದೇ ಆರ್ ವರ್ಕಿಂಗ್ ಫ್ರಮ್ 12 noon to 6 PM. ಅದೇ ರೀತಿ ಮೂರನೇ ಗುಂಪು 12 ಗಂಟೆಯಿಂದ 6 ಗಂಟೆಯವರೆಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೆನ್ ಇನ್ ವಿಚ್ ಟೈಮ್ ದ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಮೋಸ್ಟ್? ಹಾಗಾದರೆ ಯಾವ ಒಂದು ಅವಧಿಯಲ್ಲಿ ಕಂಪ್ಯೂಟರ್ ಹೆಚ್ಚಿನ ಒಂದು ಬಳಕೆ ಆಗ್ತಾ ಇವೆ? ಆಪ್ಷನ್ ಎ ತಗೊಂಡ್ರೆ 10 AM to 12 noon, 10 AM to 12. ಹಾಗಾಗಿ ಈ ಒಂದು ಗ್ರೂಪ್ 10 AM to 12 noon ಈ ಒಂದು ಟೈಮ್ನಲ್ಲಿ ಇಲ್ಲಿ ಕೇವಲ ಸೆಕೆಂಡ್ ಗ್ರೂಪ್ನವರು ಮಾತ್ರ ವರ್ಕನ್ನು ಮಾಡ್ತಾ ಇದ್ದಾರೆ. ಇಫ್ ಯು ಕನ್ಸಿಡರ್ ಆಪ್ಷನ್ ಬಿ 12 noon to 2 PM. ಎಸ್, 12 noon to 2 PM. ನಾವು ಎರಡನೇ ಆಪ್ಷನನ್ನು ತೆಗೆದುಕೊಂಡ್ರೆ 12ರಿಂದ 2 ಗಂಟೆಯವರೆಗೆ. ಎಸ್, ಈ ಒಂದು ಅವಧಿಯಲ್ಲಿ 12 ಗಂಟೆಯಿಂದ 2 ಗಂಟೆ ಅಂತಂದರೆ 8ರಿಂದ 2 ಈ ಅವಧಿಯಲ್ಲಿಯೂ ಕೂಡ ಕಂಪ್ಯೂಟರ್ನ ಬಳಕೆ ಮಾಡ್ತಾ ಇದ್ದಾರೆ. 10ರಿಂದ 4 ಈ ಅವಧಿಯಲ್ಲಿಯೂ ಕೂಡ ಕಂಪ್ಯೂಟರ್ನ ಬಳಕೆ ಮಾಡ್ತಾ ಇದ್ದಾರೆ. 12ರಿಂದ 6 ಈ ಅವಧಿಯಲ್ಲಿಯೂ ಕೂಡ ಇಲ್ಲಿ ಕಂಪ್ಯೂಟರ್ಸನ್ನು ಬಳಕೆ ಮಾಡ್ತಾ ಇದ್ದಾರೆ. ಇನ್ ಆಲ್ ದೀಸ್ 3 rounds the computers are used. So here the right answer will be 12 to 2. In this time computers are used most. ಹಾಗಾಗಿ ಈ 12ರಿಂದ 2 ಗಂಟೆಯ ಅವಧಿಯಲ್ಲಿ, ಎಸ್, ಮಧ್ಯಾಹ್ನ 12ರಿಂದ 2 ಗಂಟೆಯ ಅವಧಿಯಲ್ಲಿ ಏನಾಗ್ತಾ ಇದೆ? ಕಂಪ್ಯೂಟರ್ಗಳು ಹೆಚ್ಚು ಬಳಕೆ ಆಗ್ತಾ ಇವೆ. ಇನ್ ದಿಸ್ ಟೈಮ್ 12 to noon ದ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ಮೋಸ್ಟ್ ಬಿಕಾಸ್ ಇನ್ ಆಲ್ ದೀಸ್ 3 rounds, yes, 12 to noon is there. So in all 12 to 2 the computers are used most. Then the question number 2, find the missing number in the series. ಸರಣಿಯಿಂದ ತಪ್ಪಿ ಹೋದ ಸಂಖ್ಯೆಯನ್ನು ಹುಡುಕಬೇಕಾಗಿದೆ. ಇದು ಕೂಡ ತುಂಬ ಸರಳವಾಗಿ ಕೊಟ್ಟಿದ್ದರು. 4 7 11 18 29 47. next number we have to find here. Then the next is 123 199. ಸೊ ಇಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ನಾವು ಇಲ್ಲಿ ಕಂಡುಹಿಡಿಬೇಕು. ಸೊ ಹಿಯರ್ ದ ಪ್ಯಾಟರ್ನ್ ಈಸ್ ಫಸ್ಟ್ ಒನ್ ಈಸ್ 4, then 7 11 18 29 47. next we have to find here please observe 4 plus 3 is 7. they have added 3. then 7 plus 4 is 11. and in next series what they have done, 3 plus 4 is 7. so they have added 7 to 11. so 3 plus 4 is 7. So 11 plus 7 will be 18. In the same way 7 plus 4 will be 11. So 18 plus 11 will be 29. And now
7 plus 11, 7 plus 11 will be 18, and this 18 will be added to this 29. So 29 plus 18, 29 plus 18 will be 47. Now 11 plus 18 is 29. So this 29 we are going to add to the 47. So 47 plus 47 plus this 11 plus 18 is 29. 47 plus 29, 76 is the correct answer. So here option D, sorry, here option A, 76 is the right answer. Please make a correction here. Option A, 76 is the right answer. Okay, 4, 7, 11, 18, 29, 47. ಇಲ್ಲಿ 4ಕ್ಕೆ 3 ಕೂಡಿಸಿ 7 ಆಗಿದೆ. ಅದೇ ರೀತಿ 7ಕ್ಕೆ 4 ಕೂಡಿಸಿ 12 ಆಗಿದೆ. ಮುಂದೆ ಏನು ಮಾಡಿದ್ದಾರೆ, ಇಲ್ಲಿ 4 + 3 2 ಕೂಡಿಸಿ 7 ಬರ್ತದೆ. ಈ 7 11ಕ್ಕೆ ಆ್ಯಡ್ ಮಾಡಿದ್ದಾರೆ, ಆವಾಗ 18 ಆಗ್ತದೆ. ಅದೇ ರೀತಿ ನೆಕ್ಸ್ಟ್ ಸೀರೀಸ್ನಲ್ಲಿ ಈ 7 + 4 11 ಆಗ್ತದೆ. ಈ 11 18ಕ್ಕೆ ಆ್ಯಡ್ ಮಾಡಿದ್ದಾರೆ, 29 ಆಗ್ತದೆ. ಸೊ ನೆಕ್ಸ್ಟ್ ಸೀರೀಸ್ನಲ್ಲಿ 11 + 18 11 + 7 18 ಆಗ್ತದೆ. ಈ 18 29ಗೆ ಆ್ಯಡ್ ಮಾಡಿದ್ದಾರೆ, 47 ಆಗ್ತದೆ. ಹಾಗಾಗಿ ನೆಕ್ಸ್ಟ್ ನಾವೇನು ಮಾಡಬೇಕಿಲ್ಲಿ, 18 + 29, ಸಾರಿ 18 + 11 ಮಾಡಿದರೆ 29 ಬರ್ತದೆ. ಈ 29 ನಾವು 47ಗೆ ಆ್ಯಡ್ ಮಾಡಿದರೆ, ಕೂಡಿಸಿದರೆ 76 ಬರ್ತದೆ. ಹಾಗಾಗಿ ಇಲ್ಲಿ 76 ಆಪ್ಷನ್ ಎ ಏನಿದೆ ಇದು ಸರಿಯಾದ ಉತ್ತರವಾಗಿದೆ. ಎಸ್, ಕ್ವಶನ್ ನಂಬರ್ 3. At a railway station, a man said to a woman, "A train leaves for New Jalpaiguri after every 1 hour 45 minutes. The last train has already left 50 minutes ago. The next train will leave at 5:15 p.m. At what time this information was given to the woman?" Yes, please, very easy question, but you have to understand it. At railway station, a man said to woman. Yes, here one person is saying to woman, a train leaves for New Jalpaiguri after 1.45 hours, means 1 hour 45 minutes. It means that for every 1 hour 45 minutes there will be a train. Then the last train has already left. Yes, the last train has already left 15 minutes ago. Sorry, 50 minutes ago. And the next train will leave at 5:15 p.m. The next train will leave at 5:15 p.m. Then at what time woman is asking information to the man, or the person is giving information to the woman. There are 4 options. ಇಲ್ಲಿ ಏನಾಗ್ತಾ ಇದೆ, ಒಂದು ರೈಲು ನಿಲ್ದಾಣದಲ್ಲಿ ಒಬ್ಬ ಪುರುಷನಿದ್ದಾನೆ, ಒಬ್ಬ ಮಹಿಳೆಗೆ ಅವನು ಹೇಳ್ತಾ ಇದ್ದಾನೆ ಏನಂತ, ಒಂದು ರೈಲು ಪ್ರತಿ 1 ಗಂಟೆ 45 ನಿಮಿಷಕ್ಕೆ ಜಲಪೈಗುರಿಯಿಂದ ಹೊರಡುತ್ತದೆ. ಹಿಂದಿನ ರೈಲು 50 ನಿಮಿಷಗಳ ಹಿಂದೆಯೇ ಹೊರಟಿದೆ, ಮತ್ತು ಮುಂದಿನ ರೈಲು 5:15ಕ್ಕೆ ಹೊರಡಲಿದೆ. ಹಾಗಾದರೆ ಯಾವ ಹೊತ್ತಿಗೆ ಈ ಮಾಹಿತಿಯನ್ನು ಆ ಮಹಿಳೆಗೆ ನೀಡಲಾಯಿತು? ಇಲ್ಲಿ 4 ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ಇಟ್. ಹಿಯರ್ ದ ನೆಕ್ಸ್ಟ್ ಟೈಮ್ ಆಫ್ ದ ಟ್ರೈನ್ ಈಸ್ 5:15. ಇಟ್ ಈಸ್ ಗಿವನ್ ಇನ್ ದ ಕ್ವಶನ್. ಮುಂದಿನ ಟ್ರೈನ್ನ ಸಮಯ ಎಷ್ಟು? 5:15. ಇದನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಹೇಳಿದ್ದಾರೆ ಪ್ರತಿ 1 ಗಂಟೆ 45 ನಿಮಿಷಕ್ಕೆ ಒಂದು ಟ್ರೈನ್ ಹೋಗ್ತಾ ಇದೆ. ಸೊ ಫಾರ್ ಎವ್ರಿ 1.45 hours there will be a train. It means that the previous time of the train was 3:30 p.m. 1 hour 45 minutes, 3:30 p.m. And the next information given in this question is the last train has already left 50 minutes ago. ಇವಾಗಲೇ ಹಿಂದಿನ ರೈಲು 50 ನಿಮಿಷಗಳ ಹಿಂದೆ ಹೊರಟಿದೆ. ಇಟ್ ಮೀನ್ಸ್ ದಟ್ this 3:30 p.m. plus 50 minutes, it will be 4:20. So the person is giving information at 4:20 to this woman. ಹಾಗಾಗಿ ಇಲ್ಲಿ 3:30 ಅಂತಂದರೆ 50 ನಿಮಿಷ ಪ್ಲಸ್ ಮಾಡಬೇಕು. ಸೊ 3:30 ಪ್ಲಸ್ 50 ಮಿನಿಟ್ಸ್ ಇಸ್ 4:20. ಹೀಗಾಗಿ ಇಲ್ಲಿ ಆ ಮನುಷ್ಯ ಆ ಮಹಿಳೆಗೆ 4:20ಕ್ಕೆ ಏನು ಮಾಡ್ತಾ ಇದ್ದಾನೆ, ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾನೆ. ಸೊ ಹೀಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಹಿಯರ್ ಆಪ್ಷನ್ ಬಿ is correct. As question number 4. If it is possible to make a meaningful word from the first, second, fourth and fifth letters of the word falsehood,
Yes, here the one word is given. The word is that is falsehood, and it is possible to make meaningful word from the first word, that is F, second word A, fourth word S, and fifth word E. Then which will be the third letter? Then we have to find a third letter here. Then give your answer as M if more than word can be formed. Yes, if it is possible to make more than one word, then our answer will be M. And if no word can be formed, then our answer will be X. If it is possible to make only one word, then which is the third word? ಎಸ್, ಇಲ್ಲಿ ಒಂದು ವೇಳೆ ಫಾಲ್ಸ್ಹುಡ್ ಎಂಬ ಪದವನ್ನು ನೀಡಿದ್ದಾರೆ. ಫಾಲ್ಸ್ಹುಡ್ ಪದದಲ್ಲಿ ಮೊದಲನೆಯ ಪದ, ಎರಡನೆಯ ಪದ, ನಾಲ್ಕನೆಯ ಪದ ಮತ್ತು ಐದನೇ ಅಕ್ಷರಗಳಿಂದ ಅರ್ಥಪೂರ್ಣ ಪದವೊಂದನ್ನು ರಚಿಸಲು ಸಾಧ್ಯವಾಗುವುದಾದರೆ ಬಲಭಾಗದಿಂದ ಮೂರನೇ ಅಕ್ಷರ ಯಾವುದು? ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಪದಗಳನ್ನು ರಚಿಸಬಹುದಾದರೆ ನಿಮ್ಮ ಉತ್ತರವನ್ನು ಎಂ ಎಂದು ನೀಡಬೇಕು. ಅದೇ ರೀತಿ ಯಾವುದೇ ಪದವನ್ನು ರಚಿಸಲು ಅಸಾಧ್ಯವಾದರೆ ನಾವೇನು ಮಾಡಬೇಕು? ನಮ್ಮ ಉತ್ತರವನ್ನು ಎಕ್ಸ್ ಅಂತ ನೀಡಬೇಕು. ಒಂದು ವೇಳೆ ಒಂದೇ ಪದವನ್ನು ರಚಿಸಲು ಸಾಧ್ಯವಾದರೆ ಅದರಲ್ಲಿ ಮೂರನೇ ಪದ ಯಾವುದೆಂಬುದನ್ನು ಕಂಡುಹಿಡಿಯಬೇಕಾಗಿದೆ. ಸೊ 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಸೊ ದ ವರ್ಡ್ ಈಸ್ ಫಾಲ್ಸ್ಹುಡ್ ಆ್ಯಂಡ್ ವಿ ಆರ್ ಕನ್ಸಿಡರಿಂಗ್ ಫಸ್ಟ್ ವರ್ಡ್, ದೆನ್ ಸೆಕೆಂಡ್ ವರ್ಡ್, then fourth word, then fifth word. So first word is F, second word is A, fourth word is S, fifth word is E. So here we can make one meaningful sentence, that is SAFE, safe. We can make a meaningful sentence. Yes, ಇಲ್ಲಿ ಮೊದಲನೇ ಅಕ್ಷರ ಎಫ್ ಇದೆ, ಎರಡನೇ ಅಕ್ಷರ ಎ ಇದೆ, ನಾಲ್ಕನೇ ಅಕ್ಷರ ಎಸ್ ಇದೆ, ಐದನೇ ಅಕ್ಷರ ಇ ಇದೆ. ಸೊ ಸೇಫ್ ಎಂಬ ಒಂದು ಮೀನಿಂಗ್ಫುಲ್ ವರ್ಡನ್ನು ಮಾಡಿದ್ವಿ ನಾವು. ಸೊ ಫ್ರಮ್ ರೈಟ್ ಸೈಡ್ ದ ಥರ್ಡ್ ವರ್ಡ್ ವಿಲ್ ಬಿ ಎ. ಸೊ ಬಲಭಾಗದಿಂದ ಮೂರನೇ ಅಕ್ಷರ ಯಾವುದು? ಎ ಇದೆ. ಸೊ ಹಿಯರ್ ಆಪ್ಷನ್ ಬಿ, ಎ ಇಸ್ ದ ರೈಟ್ ಆನ್ಸರ್. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ, ಎ ಏನಿದೆ ಸರಿಯಾದ ಉತ್ತರ ಆಗಿದೆ. ಎಸ್, ನೆಕ್ಸ್ಟ್ question number 5. A lady runs 12 kilometers towards north, then 6 kilometers towards south, and then 8 kilometers towards east. How far is she from her starting point? In which direction? Yes, 4 options are given here. ಒಬ್ಬ ಮಹಿಳೆ ಉತ್ತರಕ್ಕೆ 12 ಕಿಲೋಮೀಟರ್, ದಕ್ಷಿಣಕ್ಕೆ 6 ಕಿಲೋಮೀಟರ್, ನಂತರ ಪೂರ್ವಕ್ಕೆ 8 ಕಿಲೋಮೀಟರ್ ಓಡುತ್ತಾಳೆ. ಹಾಗಾದರೆ ಅವಳು ತನ್ನ ಆರಂಭಿಕ ಸ್ಥಾನದಿಂದ ಯಾವ ದಿಕ್ಕಿನಲ್ಲಿ ಎಷ್ಟು ದೂರದಲ್ಲಿದ್ದಾಳೆ? ಸೊ ಲೆಟ್ ಅಸ್ ಟೇಕ್ ಎಸ್ ನಾರ್ತ್, ಈಸ್ಟ್, ಸೌತ್, ವೆಸ್ಟ್. ಎಸ್, ಶಿ ವಿಲ್ ಮೂವ್ ಟುವರ್ಡ್ಸ್ ನಾರ್ತ್. ಎಸ್, the lady is moving 12 kilometers towards north, then 6 kilometers towards south. Again she will come back for 6 kilometers. Yes, again for 6 kilometers she is coming back, means moving towards south. And then 8 kilometers towards east. 8 kilometers towards east. Yes, 8 kilometers towards east. Now the question is, how far is she from her starting point and in which direction? Yes, from her starting, this is the starting point. Yes, means now she is facing which direction? So now she is facing northeast. Yes, so northeast. We can easily eliminate these two options here. And here you have to apply the Pythagoras theorem. Here this is 8 kilometer and this is 6 kilometer. One is 6, one is 8, then third one will be 10. So here option C is the right answer. ಎಸ್, ಇಲ್ಲಿ ಒಬ್ಬಳು ಮಹಿಳೆ ಮೊದಲು 12 ಕಿಲೋಮೀಟರ್ ಉತ್ತರಕ್ಕೆ ಹೋಗ್ತಾಳೆ, ಮತ್ತೆ 6 ಕಿಲೋಮೀಟರ್ ಸೌತ್ಗೆ ವಾಪಸ್ ಬರ್ತಾ ಇದ್ದಾಳೆ, ಮತ್ತೆ 8 ಕಿಲೋಮೀಟರ್ ಈಸ್ಟ್ಗೆ ಹೋಗ್ತಾ ಇದ್ದಾಳೆ. ಹಾಗಾದರೆ ಈಗ ಅವಳು ನಾರ್ತ್ ಈಸ್ಟ್ ಅಂತಂದರೆ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿದ್ದಾಳೆ ಸ್ಟಾರ್ಟಿಂಗ್ ಪಾಯಿಂಟ್ನಿಂದ, ಮತ್ತು ಅವಳು 10 ಕಿಲೋಮೀಟರ್ ದೂರದಲ್ಲಿದ್ದಾಳೆ. ಈ ಒಂದು ಪೈಥಾಗೋರಸ್ ಥಿಯರಮ್ ಪ್ರಕಾರ ಇದು ಒಂದು 6, ಒಂದು 8 ಇದ್ದರೆ ಇನ್ನೊಂದು ಬಾವು ಏನಾಗಿರ್ತದೆ? 10 ಆಗಿರ್ತದೆ. Question number 6. What refers to loss of biodiversity? Option A, decline in animal species.
Option B, carbon sinks. Option C, decline in variety of living species. Option D, huge loss of plant species. ಜೀವ ವೈವಿಧ್ಯ ನಷ್ಟವು ಏನನ್ನು ಸೂಚಿಸುತ್ತದೆ? ಪ್ರಾಣಿ ಪ್ರಭೇದಗಳ ಕುಸಿತ, ಇಂಗಾಲಪಾತ, ವಿವಿಧ ಜೀವ ಜಾತಿಗಳಲ್ಲಿನ ಕುಸಿತ, ಸಸ್ಯ ಜಾತಿಗಳಲ್ಲಿನ ಬೃಹತ್ ನಷ್ಟ. ಎಸ್, ವಾಟ್ ಡು ಮೀನ್ ಬೈ ಬಯೋಡೈವರ್ಸಿಟಿ ಲಾಸ್? Biodiversity loss, it includes loss of species, yes, loss of living species, as well as local reduction or loss of species in a certain habitat. Yes, here the loss of biodiversity means it is loss of living species in certain habitat. For example, here you can see deforestation. Yes, deforestation in the Amazon rainforest and or elsewhere reduces the amount of carbon dioxide removed from the atmosphere by plants, a natural process that mitigates the effects of climate change. Yes, this is about biodiversity. Biodiversity means it is the loss of living species. So for example, deforestation. So here the right answer will be decline in variety of living species. So option C is the right answer. ಜೀವ ವೈವಿಧ್ಯದ ನಷ್ಟವು ಜೀವರಾಶಿಗಳ ಜಾತಿಗಳಲ್ಲಿನ ಕುಸಿತವನ್ನು ತೋರಿಸುತ್ತದೆ. ಎಸ್, ಈ ಒಂದು ಕೀ ಆನ್ಸರ್ಸ್ ನಮ್ಮ ಗ್ಲೋಬಲ್ ಯೂನಿವರ್ಸಿಟಿ ಆನ್ಲೈನ್ ಯೂನಿವರ್ಸಿಟಿ ನಮ್ಮ ಟೀಮ್ ಡಿಸ್ಕಷನ್ ಪ್ರಕಾರ ನೀಡ್ತಾ ಇದ್ದೀವಿ. ಕೀ ಆನ್ಸರ್ ಬಂದ ತಕ್ಷಣ ಸ್ವಲ್ಪ ಬದಲಾವಣೆಯೂ ಕೂಡ ಒಂದು ಅಥವಾ ಎರಡು ಕ್ವಶನ್ಗಳಲ್ಲಿ ಬದಲಾವಣೆ ಕೂಡ ಆಗೋ ಚಾನ್ಸಸ್ ಇರ್ತದೆ. ಎಸ್, ಕ್ವಶನ್ ನಂಬರ್ 7, ಅಕಾರ್ಡಿಂಗ್ ಟು WHO, ವಿಚ್ ಇಸ್ ದ ವೈರಸ್ ದಟ್ ಕಾಸಸ್ COVID-19? ಆಪ್ಷನ್ ಎ MERS-CoV, ಆಪ್ಷನ್ ಬಿ SARS-CoV, ಆಪ್ಷನ್ ಸಿ SARS-CoV-2, ಆಪ್ಷನ್ ಡಿ MERS. WHO ಪ್ರಕಾರ COVID-19ಗೆ ಕಾರಣವಾಗುವ ವೈರಸ್ ಯಾವುದು? ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ SARS-CoV-2. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನಿಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ SARS-CoV-2 ಏನಾಗಿದೆ? ಸರಿಯಾದ ಉತ್ತರ ಆಗಿದೆ. And please remember the abbreviation. It stands for Severe Acute Respiratory Syndrome Coronavirus 2. ಎಸ್, ಇದರ ಒಂದು ಫುಲ್ ಫಾರ್ಮನ್ನು ನೀವು ನೆನಪಿನಲ್ಲಿಡಬೇಕು. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2. ಎಸ್, ಕ್ವಶನ್ ನಂಬರ್ 8, ವಿಚ್ ಆಫ್ ದೀಸ್ ಈಸ್ ಇಂಡಿಯಾ ಮ್ಯಾನ್ಯುಫ್ಯಾಕ್ಚರ್ಡ್ ಕೋವಿಡ್ ವ್ಯಾಕ್ಸಿನ್? ಮಾಡರ್ನಾ, ಸ್ಪುಟ್ನಿಕ್ ವಿ, ಕೊರೋನಾ ಕೋವ್ಯಾಕ್ಸಿನ್. ಇವುಗಳಲ್ಲಿ ಭಾರತ ಉತ್ಪಾದಿಸಿದ ಕೋವಿಡ್ ಲಸಿಕೆ ಯಾವುದು? ಮಾಡರ್ನ್, ಸ್ಪುಟ್ನಿಕ್ ವಿ, ಕೊರೋನಾ ಕೋವ್ಯಾಕ್ಸಿನ್. ಎಸ್, I hope you all know the right answer is Covaxin. Yes, Covaxin is manufactured in India. ಈ ಕೋವ್ಯಾಕ್ಸಿನ್ ವ್ಯಾಕ್ಸಿನನ್ನು ಭಾರತದವರು ಭಾರತದಲ್ಲಿ ಮ್ಯಾನ್ಯುಫ್ಯಾಕ್ಚರ್ ಮಾಡಲಾಗ್ತಾ ಇದೆ. ಎಸ್, ಕೋವ್ಯಾಕ್ಸಿನ್ ಇಂಡಿಯಾಸ್ ಇಂಡಿಜಿನಸ್ COVID-19 ವ್ಯಾಕ್ಸಿನ್. ಇಟ್ ಈಸ್ ಮ್ಯಾನ್ಯುಫ್ಯಾಕ್ಚರ್ಡ್ ಬೈ ಭಾರತ್ ಬಯೋಟೆಕ್ ವಿತ್ ಕೊಲಾಬ್ರೇಷನ್ ಆಫ್ ICMR. ಎಸ್, ಈ ಒಂದು ಕೋವ್ಯಾಕ್ಸಿನನ್ನು ಭಾರತದವರು ಭಾರತ್ ಬಯೋಟೆಕ್ನವರು ಈ ICMRನ ಒಂದು ಸಹಯೋಗದೊಂದಿಗೆ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಕ್ವಶನ್ ನಂಬರ್ 9, SDGs ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಹ್ಯಾವ್ ಸ್ಪೆಸಿಫಿಕ್ ಟಾರ್ಗೆಟ್ಸ್ ಟು ಬಿ ಅಚೀವ್ಡ್ ಬೈ. ಎಸ್, ಡ್ಯಾಶ್ ಹೊತ್ತಿಗೆ SDGಗಳಿಗೆ ಸಾಧಿಸುವುದಕ್ಕೆ ನಿರ್ದಿಷ್ಟ ಗುರಿಗಳಿವೆ. 2022, 2040, 2030, 2025. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 2030. Yes, these sustainable development goals have specific target to be achieved by 2030. 2030 ಒಳಗೆ ಈ SDG ಗೋಲ್ಗಳನ್ನು ಸಾಧಿಸಬೇಕಾಗಿದೆ. Yes, the United Nations Sustainable Development Goals, also known as SDGs. There are 17 sustainable development goals are there. 17 sustainable development goals ಗಳಿವೆ with 169 targets, and the targets are 169 that all UN member states have agreed to work towards achieving these goals, and these goals have to be achieved by 2030. 2030 ಒಳಗೆ ಈ ಎಲ್ಲ ಗೋಲ್ಗಳನ್ನು ಅಚೀವ್ ಮಾಡಬೇಕಾಗಿದೆ. ಕ್ವಶನ್ ನಂಬರ್ 10, given below are two statements. One is labeled as assertion and the other is labeled as reason. Assertion is vaccines prevent and save many lives from life threatening the diseases. Assertion ಏನು ಹೇಳ್ತಾ ಇದೆ? ಲಸಿಕೆಗಳು ಮಾರಣಾಂತಿಕ ರೋಗಗಳಿಂದ ಹಲವು ಜೀವಗಳನ್ನು ಪ್ರತಿಬಂಧಿಸುತ್ತವೆ ಮತ್ತು ರಕ್ಷಿಸುತ್ತವೆ. Yes, this is true. Vaccines prevent us from life threatening of diseases. ಲಸಿಕೆಗಳು ರೋಗಗಳಿಂದ ನಮ್ಮನ್ನು ರಕ್ಷಿಸ್ತಾ ಇವೆ. ಸೊ ದಿಸ್ ಈಸ್ ಟ್ರೂ. ನೋ. ಎಸ್, ದ ಸೆಕೆಂಡ್ ಒನ್ ಈಸ್ ದೇ ಪ್ರಿವೆಂಟ್ ದ ಎಂಟ್ರಿ ಆಫ್ ಡಿಸೀಸ್
causing bacteria and virus into our body. Yes, this vaccine will prevent entry of the bacteria or viruses in our body. This is also true. ಕಾರಣ ಏನು ಹೇಳ್ತಾ ಇದೆ, ಅವು ನಮ್ಮ ದೇಹದೊಳಗೆ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಪ್ರವೇಶವನ್ನು ತಡೆಯುತ್ತವೆ. ಸೊ ರೀಸನ್ ಕೂಡ ಸರಿಯಾಗಿದೆ. ಸೊ ಐ ಥಿಂಕ್ ಹಿಯರ್ ದ ಆಪ್ಷನ್ ಎ ವಿಲ್ ಬಿ ದ ರೈಟ್ ಆನ್ಸರ್. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ ಆ್ಯಂಡ್ ರೀಸನ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಸೊ ಇಲ್ಲಿ ಎ ಮತ್ತು ಆರ್ ಎರಡೂ ಕೂಡ ಸತ್ಯವಾಗಿವೆ. ಆರ್ ಎಂಬುದು ಎಯ ಸಮರ್ಪಕ ವಿವರಣೆ ಕೂಡ ಆಗಿದೆ. ಎಸ್ ಕ್ವೆಶನ್ ನಂಬರ್ 11. ಇನ್ ಅ ಸರ್ಟೆನ್ ಲ್ಯಾಂಗ್ವೇಜ್ SHOOT shoot has been coded as 21, 10, 17, 17, 22. How will you code TELLY TELLY in the same code language? ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಶೂಟನ್ನು 21, 10, 17, 17 ಅಂತ 22 ಅಂತ ಬರೆದಿದ್ದಾರೆ. ಹಾಗಾದರೆ ಟೆಲ್ಲಿಯನ್ನು ಯಾವ ರೀತಿ ಬರೀಬಹುದು? Yes, let us see. Here S is written as 21, H is written as 10, O is 17, O is 17, T is 22. So just observe here. First I have written the alphabets and I put numbers. S is in place of 19. So 19 plus 2 will be 21. In the same way, T is in the place of 20. So 20 plus 2 will be 22. ಎಸ್ 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 19ನೇ ಪ್ಲೇಸ್ನಲ್ಲಿದೆ, ಪ್ಲಸ್ 2 ಮಾಡಿದ್ದಾರೆ, 21 ಆಗುತ್ತೆ. ಅದೇ ರೀತಿ ಟಿ 20 ಪ್ಲೇಸ್ನಲ್ಲಿದೆ, ಪ್ಲಸ್ 2 ಮಾಡಿದ್ದಾರೆ, 22. ನೆಕ್ಸ್ಟ್ ಎಚ್ ಇಸ್ ಅಟ್ 10, ಎಚ್ ಇಸ್ ಅಟ್ 8th ಪೊಸಿಷನ್, ಪ್ಲಸ್ 2 ವಿಲ್ ಬಿ 10. ಇನ್ ದ ಸೇಮ್ ವೇ ಇ is at 5th position, plus 2 will be 7. Then O is at 15th place, plus 2 will be 17. L is at 12th position, plus 2 will be 14. Again for L 1 4. Then Y is at 25th position, 25 plus 2 will be 27. So 22, 7, 14, 14, 27. So option D is the right answer. So ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಸರಿಯಾದ ಉತ್ತರವಾಗಿದೆ. Yes. The next question is, the flowers kept in the basket doubles in every 1 minute. If the basket gets completely full by flowers in 30 minutes, then in how many minutes 1/4 of the basket was filled with flowers? ಒಂದು ಬುಟ್ಟಿಯಲ್ಲಿ ಇರಿಸಲಾಗಿರುವ ಹೂಗಳು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ತಾ ಇವೆ. ಒಂದು ವೇಳೆ ಆ ಬುಟ್ಟಿಯು 30 ನಿಮಿಷಗಳ ಒಳಗೆ ಹೂಗಳಿಂದ ತುಂಬಿಕೊಂಡರೆ ಎಷ್ಟು ನಿಮಿಷಗಳಲ್ಲಿ ಬುಟ್ಟಿಯು 1/4 ಭಾಗ ಹೂಗಳಿಂದ ತುಂಬಿಕೊಳ್ಳುತ್ತದೆ? ಎಸ್ ಫ್ರೆಂಡ್ಸ್, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ನಿಮಗೆ ಆಮೇಲೆ ನೀಡ್ತೀನಿ. ನನಗೂ ಸ್ವಲ್ಪ ಈ ಒಂದು ಪ್ರಶ್ನೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಸೊ ಇದನ್ನು ಸಾಲ್ವ್ ಮಾಡಿ ನೀವು ಆಮೇಲೆ ಬಿಡಿಸೋಣ ನಾವು. ಕ್ವಶನ್ ನಂಬರ್ 13. Study the following Venn diagram and find the region representing persons who are educated and employed but not confirmed. Yes, here A circle is representing educated people, B circle is representing employed people, C this is this area triangle is representing confirmed. ಎಸ್, ಈ ಕೆಳಗಿನ ವೆನ್ ರೇಖಾಚಿತ್ರವನ್ನು ಅಧ್ಯಯನ ಮಾಡಿ ಮತ್ತು ವಿದ್ಯಾವಂತರಾದ ಮತ್ತು ಉದ್ಯೋಗಸ್ಥರಾದ ಆದರೆ ದೃಢೀಕರಿಸದ ವ್ಯಕ್ತಿಗಳನ್ನು ಪ್ರತಿನಿಧಿಸುವ ವಲಯವನ್ನು ಕಂಡುಹಿಡಿಯಿರಿ. ಎ ವಿದ್ಯಾವಂತರನ್ನು ತೋರಿಸ್ತಾ ಇದೆ, ಬಿ ಉದ್ಯೋಗಸ್ಥರನ್ನು ತೋರಿಸ್ತಾ ಇದೆ, ಸಿ ದೃಢೀಕರಿಸಿದವರನ್ನು ತೋರಿಸ್ತಾ ಇದೆ. ಸೊ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಸೊ ಹಿಯರ್ ಎ ಇಸ್ ರಿಪ್ರೆಸೆಂಟಿಂಗ್ ಎಜುಕೇಟೆಡ್ and B is representing employed and C is representing confirmed. Yes, very easy it is, but we want only educated and employed but not confirmed. Educated, employed but not confirmed. Here in this circle, yes, this area is representing both educated and employed. Yes, both educated and employed. And this triangle is representing educated, employed and also confirmed. So educated and employed and also confirmed are E, and educated and employed and not confirmed are B and D. So option C, B and D will be right answer.
ಎಸ್ ಇಲ್ಲಿ ಏನು ತೋರಿಸ್ತಾ ಇದೆ, ವಿದ್ಯಾವಂತರು, ಬಿ ನಮಗೆ ಉದ್ಯೋಗಸ್ಥರನ್ನು ತೋರಿಸ್ತಾ ಇದೆ, ಸಿ ದೃಢೀಕರಿಸಿದವರನ್ನು ತೋರಿಸ್ತಾ ಇದೆ. ನಮಗೇನು ಬೇಕು, ವಿದ್ಯಾವಂತರಾಗಿರಬೇಕು, ಉದ್ಯೋಗಸ್ಥರಾಗಿರಬೇಕು, ಮತ್ತು ಆದರೆ ದೃಢೀಕರಿಸಿರಬಾರ್ದು. ಎಸ್ ಬಿ ಏನಿದೆ, ಬಿ ಮತ್ತು ಈ ಒಂದು ಏರಿಯಾ ಏನಿದೆಯಲ್ಲ, ವಿದ್ಯಾವಂತರು ಮತ್ತು ಉದ್ಯೋಗಸ್ಥರು ಇಬ್ಬರನ್ನು ಕೂಡ ತೋರಿಸ್ತಾ ಇದೆ. ಇದರಲ್ಲಿ ಟ್ರ್ಯಾಂಗಲ್ ಒಳಗಡೆ ಏನು ಬರ್ತದಲ್ಲ, ಈ ಎಂಬುದು ಇದು ವಿದ್ಯಾವಂತರು, ಉದ್ಯೋಗಸ್ಥರು ಮತ್ತು ದೃಢೀಕರಣ ಆದವರನ್ನು ತೋರಿಸ್ತಾ ಇದೆ. ಸೊ ನಮಗೆ ದೃಢೀಕರಣ ಆದವ್ರು ಬೇಡ, ಕೇವಲ ವಿದ್ಯಾವಂತರು ಮತ್ತು ಉದ್ಯೋಗಸ್ಥರು ಬೇಕು. ಹಾಗಾದರೆ ಬಿ ಮತ್ತು ಡಿ ಏನಿದಾರಲ್ಲ, ಇವರು ವಿದ್ಯಾವಂತರು ಮತ್ತು ಉದ್ಯೋಗಸ್ಥರು, ಆದರೆ ದೃಢೀಕರಣ ಆಗಿಲ್ಲ. ಸೊ ಬಿ ಆ್ಯಂಡ್ ಡಿ, ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಎಸ್ ಕ್ವಶನ್ ನಂಬರ್ 14. In the figure given, circle P represents hard working people. Yes, P means hard working people, and Q represents intelligent people, and circle R represents truthful people, and circle S represents honest people. Which region represents the people who are intelligent, honest and truthful but not hard working? ಎಸ್ ಇಲ್ಲಿ ನೀಡಲಾಗಿರುವ ಆಕೃತಿಯಲ್ಲಿ ಪಿ ವಲಯ ಏನು ಮಾಡ್ತಾ ಇದೆ, ಕಷ್ಟಪಟ್ಟು ದುಡಿಯುವ ಜನರನ್ನು ತೋರಿಸ್ತಾ ಇದೆ. ಕ್ಯೂ ವಲಯ ಏನು ಮಾಡ್ತಾ ಇದೆ, ಬುದ್ಧಿವಂತ ಜನರನ್ನು ತೋರಿಸ್ತಾ ಇದೆ. ಆರ್ ವಲಯ ಏನು ಮಾಡ್ತಾ ಇದೆ, ಸತ್ಯವಂತ ಜನರನ್ನು ತೋರಿಸ್ತಾ ಇದೆ. ಎಸ್ ಏನು ಮಾಡ್ತಾ ಇದೆ, ಪ್ರಾಮಾಣಿಕ ಜನರನ್ನು ತೋರಿಸ್ತಾ ಇದೆ. ಹಾಗಾದರೆ ಯಾವ ವಲಯ ಬುದ್ಧಿವಂತರಾದ, ಪ್ರಾಮಾಣಿಕರಾದ, ಸತ್ಯವಂತರಾದ, ಆದರೆ ಕಷ್ಟಪಟ್ಟು ದುಡಿಯುವ ಜನರನ್ನು ಪ್ರತಿನಿಧಿಸ್ತಾ ಇದೆ? ಅದೇ ರೀತಿ ಫ್ರೆಂಡ್ಸ್, ನಾವು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಕಳೆದ ಕ್ರ್ಯಾಶ್ ಕೋರ್ಸ್ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದರು. ಅವರು ಕೂಡ ಪೇಪರ್ 1ನಲ್ಲಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಾವು ಮುಂದಿನ ವರ್ಷವೂ ಕೂಡ ಮುಂದೆ ಬರುವ KCET ಎಕ್ಸಾಮಿನೇಷನ್ಗೂ ಕೂಡ ನಾವು ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿನ ಸಬ್ಸ್ಕ್ರೈಬ್ ಮಾಡ್ಬೋದು ಯೂಟ್ಯೂಬ್ ಚಾನಲ್ನಲ್ಲಿ. ಅದೇ ರೀತಿ ಫಾಲೋ ಅಪ್ ಮಾಡ್ತಾ ಇರ್ರಿ. ಅದೇ ರೀತಿ ಮುಂದೆ ಬರುವ ವಿಡಿಯೋಸ್ನಲ್ಲಿ ನಾವು ನಮ್ಮ ನೆಕ್ಸ್ಟ್ ಕ್ರ್ಯಾಶ್ ಕೋರ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಸೊ ಹಿಯರ್ ಲೆಟ್ ಅಸ್ ಸಿ ಇನ್ ದ ಫಿಗರ್ P is for hard working. Yes, please remember P means hard working, and Q means intelligent people. Q means intelligent, and R means truthful people. R means truthful, and S represents people. Sorry, S represents honest people. Here we want which region represent the people who are intelligent. Okay, the people who are intelligent. Yes, the people who are intelligent means Q. Yes, Q. Then honest means R. Sorry, then honest means R. Then truthful. Sorry, Q intelligent people. Then R truthful people. Then S honest people. But not hard working. We don't want P here. Yes, we want Q, R and S. We don't want P. So P we have to leave here. Then we will get the answer. Yes, 11 it is there in P. 8 it is there in P. 7 also it is there in P. So 6 is not there in P. 6 is there in Q, R and also in S. It means 6. This area represents intelligent, honest and also truthful, but they are not hard working, because these 6 people, they are not there in P, means they are not hard working. So here 6 is the right answer. Option A, 6 is the correct answer. Yes, ತುಂಬ ಈಸಿ ಪ್ರಶ್ನೆ ಇದೆ. ಇಲ್ಲಿ P ವಲಯ ಏನು ಮಾಡ್ತಾ ಇದೆ, ಕಷ್ಟಪಟ್ಟು ದುಡಿಯುವವರು. Q ವಲಯ ಬುದ್ಧಿವಂತರು. R ವಲಯ ಸತ್ಯವಂತರು. S ವಲಯ ಪ್ರಾಮಾಣಿಕ ಜನರು. ನಮಗೇನು ಬೇಕಾಗಿದೆ, ಬುದ್ಧಿವಂತರಾಗಿರಬೇಕು. ಅಂದರೆ ಬುದ್ಧಿವಂತರಂತಂದರೆ ಕ್ಯೂ ಬೇಕು. ಅದೇ ರೀತಿ ಸತ್ಯವಂತರಾಗಿರಬೇಕು, R ಸತ್ಯವಂತರಾಗಿರಬೇಕು. ಅದೇ ರೀತಿ ಎಸ್ ಪ್ರಾಮಾಣಿಕರು ಕೂಡ ಆಗಿರಬೇಕು. ಆದರೆ ಅವರು ಕಷ್ಟಪಟ್ಟು ದುಡಿಯುವರಾಗಿರಬಾರ್ದು. ಅಂದರೆ Pನಲ್ಲಿ ಅವರು ಇರಬಾರ್ದು, QR ಮತ್ತು Sನಲ್ಲಿ ಅವರು ಇರಬೇಕು. 11 ಇದೆಯಲ್ಲ, ಇದು Pನಲ್ಲಿದೆ, ಹಾಗಾಗಿ ಇದು ಕರೆಕ್ಟ್ ಸರಿಯಾದ ಉತ್ತರ ಅಲ್ಲ. 8 ಕೂಡ Pನಲ್ಲಿ ಬರ್ತದೆ, ಇದು ಸರಿಯಲ್ಲ. ಅದೇ ರೀತಿ ಈ 7 ಕೂಡ Pನಲ್ಲಿ ಬರ್ತದೆ.
ಆದರೆ ಈ ಆರ್ ಏನಿದೆ ಅಲ್ಲ ಇದು ಕ್ಯೂ ಆರ್ ಮತ್ತು ಎಸ್ ಮೂರರಲ್ಲಿನೂ ಬರ್ತಾ ಇದೆ. ಅಂದರೆ ಬುದ್ಧಿವಂತರು, ಪ್ರಾಮಾಣಿಕರು, ಸತ್ಯವಂತರು ಪಿನಲ್ಲಿ ಬರೋದಿಲ್ಲ. ಹಾಗಾಗಿ ಇವರು ಕಷ್ಟಪಟ್ಟು ದುಡಿಯೋರಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಿದೆ ಸರಿಯಾದ ಉತ್ತರ ಆಗಿದೆ. ಎಸ್ ದೆನ್ ಕ್ವಶನ್ ನಂಬರ್ 15. ಇಫ್ ರೆಡ್ ಈಸ್ ಕಾಲ್ಡ್ ಏರ್ ಈಸ್ ಕಾಲ್ಡ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಈಸ್ ಕಾಲ್ಡ್ sky is called blue is called wind and wind is called white, then what is the color of sky? White, black, blue, red. ಒಂದು ವೇಳೆ ಕೆಂಪು ಎಂಬುದನ್ನು ಗಾಳಿಯನ್ನು ಕಪ್ಪು, ಕಪ್ಪನ್ನು ಆಕಾಶವನ್ನು ನೀಲಿಯನ್ನು ಮಾರುತವನ್ನು ಬಿಳಿ ಎಂದು ಕರೆದರೆ ಆಕಾಶದ ಬಣ್ಣ ಯಾವುದು? ಎಸ್, ಹಿಯರ್ ಇಟ್ ಈಸ್ ಕ್ಲಿಯರ್ಲಿ ಗಿವನ್. ಬ್ಲ್ಯಾಕ್ ಈಸ್ ಕಾಲ್ಡ್ ಸ್ಕೈ ಆ್ಯಂಡ್ ಸ್ಕೈ ಈಸ್ ಕಾಲ್ಡ್ ಬ್ಲೂ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ. ಆಕಾಶವನ್ನು ನೀಲಿ ಎಂದು ಕರೆದರೆ ಸೊ ಆಕಾಶದ ಬಣ್ಣ ಯಾವುದು? ನೀಲಿ. ಎಸ್, ಕ್ವಶನ್ ನಂಬರ್ 16. ಸೆಲೆಕ್ಟ್ ದ ಆಲ್ಟರ್ನೇಟಿವ್ ವಿಚ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ ಫ್ಯಾಕ್ಟರ್ಸ್. ಎಸ್, ಪಾಸಿಟಿವ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು effectiveness of teaching. A, teacher's knowledge of the subject. Yes, this is very essential. Yes, option A will come. Then we can eliminate option A. Option B. A should be included. Teacher's knowledge is very important. Teacher's socio-economic background. No, this will not come. Yes, B will not come here. So again we can A, D, A, C, F. No, B will not come. Communication skills of the teacher. Yes, this is also essential. A, C will come. But in option C is not there. So the right answer will be option D. Yes, teacher's ability of pleasing the student. This is not necessary. Yes, then E, teachers personal contact with students. No, this is also not necessary. So teachers competency in managing and monitoring the classroom, this is necessary. So A, C, F, option D is the right answer. Yes, ಬೋಧನೆಯ ಪರಿಣಾಮಕಾರಿತ್ವಕ್ಕೆ ಕಾರಣವಾಗುವ ಸಕಾರಾತ್ಮಕ ಅಂಶಗಳು. ವಿಷಯದ ಮೇಲಿನ ಶಿಕ್ಷಕರ ಜ್ಞಾನ ಬೇಕೇ ಬೇಕು. ಶಿಕ್ಷಕರ ಸಮಾಜ ಆರ್ಥಿಕ ಹಿನ್ನೆಲೆ ಅವಶ್ಯವಾಗಿಲ್ಲ. ಶಿಕ್ಷಕರ ಸಂವಹನ ಕೌಶಲ್ಯ ಬೇಕು. ವಿದ್ಯಾರ್ಥಿಗಳನ್ನು ಸಂತೋಷಪಡಿಸುವ ಶಿಕ್ಷಕರ ಸಾಮರ್ಥ್ಯ ಅವಶ್ಯಕತೆ ಇಲ್ಲ. ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ವೈಯಕ್ತಿಕ ಸಂಬಂಧ ಇದು ಕೂಡ ಅವಶ್ಯಕತೆ ಇಲ್ಲ. ತರಗತಿ ಕೊಠಡಿಯಲ್ಲಿ ವ್ಯವಹಾರಗಳ ನಿರ್ವಹಣೆ ಮತ್ತು ಮೇಲ್ವಿಚಾರಣೆಯಲ್ಲಿ ಶಿಕ್ಷಕರ ಸಾಮರ್ಥ್ಯ ಇದು ಅವಶ್ಯಕವಾಗಿದೆ. ಸೊ A, C, F, ಆಪ್ಷನ್ ಡಿ ಏನಿದೆ ಇಲ್ಲಿ ಸರಿಯಾದ ಉತ್ತರ ಆಗಿದೆ. Next, question number 17. Unit test, class test and assignment test are essential components of summative evaluation, analytical evaluation, continuous evaluation, diagnostic evaluation. ಘಟಕ ಪರೀಕ್ಷೆಗಳು, ವರ್ಗ ಪರೀಕ್ಷೆಗಳು, ನಿಯೋಜನಾ ಪರೀಕ್ಷೆಗಳು ಡ್ಯಾಶ್ದ ಅಗತ್ಯ ಘಟಕಗಳಾಗಿವೆ. ಸಾರಾಂಶ ಮೌಲ್ಯಮಾಪನ, ವಿಶ್ಲೇಷಣಾತ್ಮಕ ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ, ನೈದಾನಿಕ ಮೌಲ್ಯಮಾಪನ. ಎಸ್, ಆ್ಯಸ್ ಯು ಆಲ್ ನೋ, in summative evaluation we will conduct the test at the end of the unit or at the end of the course. Yes, and assignment test we will conduct, class test after the class we will conduct the test. So these will come under the summative evaluation. Yes, ಈ ಒಂದು ಸಾರಾಂಶ ಮೌಲ್ಯಮಾಪನದಲ್ಲಿ ಪ್ರತಿಯೊಂದು ಚಾಪ್ಟರ್ ಮುಗಿದ ನಂತರ ಘಟಕ ಪರೀಕ್ಷೆ ತಗೋತೀವಿ. ಅದೇ ರೀತಿ ಒಂದು ವರ್ಗದ ನಂತರ ವರ್ಗ ಪರೀಕ್ಷೆ ತಗೋತೀವಿ, ನಿಯೋಜನಾ ಪರೀಕ್ಷೆಗಳನ್ನು ತಗೋತೀವಿ. ಸೊ ಇವೆಲ್ಲವೂ ಕೂಡ ಸಾರಾಂಶ ಮೌಲ್ಯಮಾಪನದಲ್ಲಿ ಬರ್ತವೆ. ಎಸ್, ಹಿಯರ್ ಯು ಕ್ಯಾನ್ ಸಿ ಎಕ್ಸಾಂಪಲ್ಸ್ ಫಾರ್ ಸಮೇಟಿವ್ ಅಸೆಸ್ಮೆಂಟ್, ಎಂಡ್ ಆಫ್ ಟರ್ಮ್ ಎಕ್ಸಾಮಿನೇಷನ್ ಆರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್, then end of unit chapter test. Yes, please remember this chapter test will come under the summative evaluation. So here the right answer will be summative evaluation. Question number 18. Which branch of philosophy deals with knowledge, structure, method and validity? Option A, logic. Option B, aesthetics. Option C, epistemology. Option D, metaphysics. ತತ್ವಶಾಸ್ತ್ರದ ಯಾವ ಶಾಖೆಯು ಜ್ಞಾನ, ಅದರ ಸ್ವರೂಪ, ವಿಧಾನ ಮತ್ತು ಸಿಂಧುತ್ವಗಳೊಂದಿಗೆ ವ್ಯವಹರಿಸುತ್ತದೆ? ಆಪ್ಷನ್ ಎ ತರ್ಕಶಾಸ್ತ್ರ, ಆಪ್ಷನ್ ಬಿ ಸೌಂದರ್ಯಶಾಸ್ತ್ರ, ಆಪ್ಷನ್ ಸಿ ಜ್ಞಾನಶಾಸ್ತ್ರ, ಆಪ್ಷನ್ ಡಿ ತಾತ್ವಿಕ ಸಿದ್ಧಾಂತ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಪಿಸ್ಟೆಮಾಲಜಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಜ್ಞಾನಶಾಸ್ತ್ರ ಎಂಬುದೇನಾಗಿದೆ ಇಲ್ಲಿ ಒಂದು ಸರಿಯಾದ ಉತ್ತರ ಆಗಿದೆ. ಎಸ್, ಎಪಿಸ್ಟೆಮಾಲಜಿ ಮೀನ್ಸ್ ದ ಫಿಲಾಸಫಿಕಲ್ ಸ್ಟಡಿ ಆಫ್ nature, origin and limits of human knowledge. And this word epistemology, it is word derived from two Greek words. One is episteme, it means knowledge, and another one is logos, it means reason. Question number 19. Which of the following is the highest level of cognitive domain?
ಎಸ್ ಕೆಳಗಿನಲ್ಲಿ ಅತ್ಯುನ್ನತ ಅರಿವಿನ ಸಾಮರ್ಥ್ಯ ಯಾವುದು? ನೋವಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಅನಲೈಸಿಂಗ್, ಇವ್ಯಾಲ್ಯೂಯೇಟಿಂಗ್. ಆ್ಯಸ್ ಯು ಆಲ್ ನೋ, ನೋವಿಂಗ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ ಕಾಗ್ನಿಟಿವ್ ಡೊಮೇನ್. ಮೌಲ್ಯಮಾಪನ ಏನಾಗಿದೆ? ಕಾಗ್ನಿಟಿವ್ ಡೊಮೇನ್ನ ಒಂದು ಹೈಯೆಸ್ಟ್ ಲೆವೆಲ್ ಆಗಿದೆ. ಎಸ್ ದ ಫಸ್ಟ್ ಲೆವೆಲ್ ವಿಲ್ ಬಿ ನಾಲೆಜ್, ಸೆಕೆಂಡ್ ಲೆವೆಲ್ ವಿಲ್ ಬಿ ಕಾಂಪ್ರಿಹೆನ್ಷನ್, ಥರ್ಡ್ ಲೆವೆಲ್ ಅಪ್ಲಿಕೇಶನ್, ಫೋರ್ತ್ ಲೆವೆಲ್ ಈಸ್ ಅನಲೈಸಸ್, next level is synthesis, and the last level will be evaluation. Question number 20. Classroom teaching is a type of one way delivery of information. No, there will be interaction with students. It is a two-way communication. Only role playing, this is also not correct. Non-verbal, no, classroom communication is both verbal and non-verbal. So option D, discourse is the right answer. ತರಗತಿ ಕೊಠಡಿಯಲ್ಲಿ ಬೋಧನೆಯು ಎಸ್ ಮಾಹಿತಿ ಒಮ್ಮುಖ ವಿತರಣೆ ಆಗಿರಲ್ಲ, ಕೇವಲ ಪಾತ್ರ ನಿರ್ವಹಣೆ ಅಲ್ಲ, ಅಮೌಖಿಕ ಅಲ್ಲ, ಇದು ಮೌಖಿಕ ಮತ್ತು ಅಮೌಖಿಕ ಎರಡೂ. ಸೊ ಆಪ್ಷನ್ ಡಿ ಸಂಭಾಷಣೆ ಸರಿಯಾಗಿದೆ. ಎಸ್ ದ ಟರ್ಮ್ ಕ್ಲಾಸ್ ರೂಮ್ ಡಿಸ್ಕೋರ್ಸ್ ರೆಫರ್ಸ್ ಟು ದಿ ಲ್ಯಾಂಗ್ವೇಜ್ ದಟ್ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಯೂಸ್ ಕಮ್ಯುನಿಕೇಟ್ ಇನ್ ದ ಕ್ಲಾಸ್ ರೂಮ್. ಎಸ್ ಒಂದು ತರಗತಿಯಲ್ಲಿ ಶಿಕ್ಷಕ ಮತ್ತು ಟೀಚರ್ ಇಬ್ಬರೂ ಕೂಡ ನಡೆಸುವ ಒಂದು ಸಂಭಾಷಣೆಯಾಗಿದೆ. Here question number 21, assertion and reason. Assertion is the purpose of higher education is to promote critical and creative thinking abilities among students. Yes, the purpose of the higher education is to promote critical thinking and abilities among the students. There is no doubt assertion is correct. Their abilities ensure job placement. Yes, these abilities are going to ensure their job placement. ಎಸ್ ದರ್ಶನ್ ಏನು ಹೇಳ್ತಾ ಇದೆ? ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಮತ್ತು ಸೃಜನಾತ್ಮಕ ಆಲೋಚನಾ ಅರ್ಹತೆಗಳನ್ನು ಬೆಳೆಸುವುದೇ ಉನ್ನತ ಶಿಕ್ಷಣದ ಉದ್ದೇಶವಾಗಿದೆ. ಎಸ್ ಇದು ಸರಿಯಾಗಿದೆ, ನೋ ಡೌಟ್. ಅವರ ಸಾಮರ್ಥ್ಯಗಳು ಉದ್ಯೋಗ ನಿಯೋಜನೆಯನ್ನು ಖಚಿತಪಡಿಸ್ತವೆ. ಎಸ್ ಇದು ಕೂಡ ಸರಿಯಾಗಿದೆ ಅಂತ ಹೇಳ್ಬೋದು. ಐ ಥಿಂಕ್ ದಿಸ್ ಈಸ್ ಆಲ್ಸೋ ಕರೆಕ್ಟ್, ಬಟ್ ದೇರ್ ಈಸ್ ನೋ ರಿಲೇಷನ್ಶಿಪ್ ಬಿಟ್ವೀನ್ ಅಸರ್ಷನ್ ಆ್ಯಂಡ್ ರೀಸನ್. ಸೊ ಫಾರ್ ದಿಸ್ ಕ್ವಶನ್ ಐ ಥಿಂಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಪ್ರಶ್ನೆಗೆ ನನಗೆ ಆಪ್ಷನ್ ಬಿ ಸರಿಯಾಗಿದೆ ಅಂತ ಅನ್ನಿಸ್ತಾ ಇದೆ. ಇಟ್ ಮೀನ್ಸ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ಬಟ್ ರೀಸನ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್. ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಎರಡೂ ಸತ್ಯವಾಗಿವೆ, ಆದರೆ ರೀಸನ್ ಸರಿಯಾದ ವಿವರಣೆ ಅಲ್ಲ. ಎಸ್ ಫ್ರೆಂಡ್ಸ್, ನನಗೂ ಕೂಡ ಈ ಒಂದು ಪ್ರಶ್ನೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಬಿ ಸರಿಯಾಗಿದೆಯೋ ಅಥವಾ ಸಿ ಸರಿಯಾಗಿದೆಯೋ ಅಂತ. ಸೊ ನೀವು ಕೂಡ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಟೈಪ್ ದ ಆನ್ಸರ್ ಇನ್ ಕಮೆಂಟ್ ಬಾಕ್ಸ್. I think option B is the correct answer. Let's wait and see. You can also comment the answer in the comment box. Question number 22. The best way for providing value education is through discussion on spiritual texts, lectures and discussions on values, seminars on values, mentoring or reflective sessions on values. ಡ್ಯಾಶ್ ಮೂಲಕ ಉತ್ತಮ ಮೌಲ್ಯ ಶಿಕ್ಷಣವನ್ನು ನೀಡಬಹುದು. ಆಧ್ಯಾತ್ಮಿಕ ಪಠ್ಯಗಳ ಮೇಲಿನ ಚರ್ಚೆ, ಮೌಲ್ಯಗಳ ಮೇಲಿನ ಉಪನ್ಯಾಸಗಳು, ಮೌಲ್ಯಗಳ ಮೇಲೆ ವಿಚಾರ ಸಂಕಿರಣಗಳು, ಮೌಲ್ಯಗಳ ಮೇಲೆ ಮಾರ್ಗದರ್ಶನದ ಮೂಲಕ ನಾವೇನು ಮಾಡ್ಬೋದು? ಮೌಲ್ಯ ಶಿಕ್ಷಣವನ್ನು ನೀಡಬಹುದು. ಎಸ್, ವಿ ಕ್ಯಾನ್ ಗಿವ್ ವ್ಯಾಲ್ಯೂ ಎಜುಕೇಷನ್ ಥ್ರೂ ಮೆಂಟರಿಂಗ್ ಆರ್ ರಿಫ್ಲೆಕ್ಟಿವ್ ಸೆಷನ್ಸ್. Yes, value education means it is the process by which people give moral values. ವಿದ್ಯಾರ್ಥಿಗಳಿಗೆ ಮೌಲ್ಯಗಳನ್ನು ಕಲಿಸುವ ಶಿಕ್ಷಣಕ್ಕೆ ಮೌಲ್ಯ ಶಿಕ್ಷಣ ಅಂತೀವಿ. Question number 23. Which of the following is not a salient feature of NEP 2020? ಕೆಳಗಿನವುಗಳಲ್ಲಿ ಯಾವುದು NEP 2020 ರ ಮುಖ್ಯ ಲಕ್ಷಣವಲ್ಲ? ಫ್ರೆಂಡ್ಸ್, ಈ ಒಂದು ಪ್ರಶ್ನೆಯನ್ನು ಕೂಡ ನಾನು ನಿಮಗೆ ನೀಡ್ತಾ ಇದ್ದೀನಿ. ಯು ಹ್ಯಾವ್ ಟು ಕಮೆಂಟ್ ದ ಆನ್ಸರ್ ಇನ್ ದಿ ಕಮೆಂಟ್ ಬಾಕ್ಸ್. ಯಾಕಂದರೆ ಇದು ಕೂಡ ಇತ್ತೀಚಿನ ಒಂದು ಬೆಳವಣಿಗೆ ಆಗಿದೆ. NEP ಬಗ್ಗೆ, ನ್ಯೂ ಎಜುಕೇಷನ್ ಪಾಲಿಸಿ ಬಗ್ಗೆ ನಿಮ್ಗೆ ಎಲ್ಲರೂ ಗೊತ್ತಿದೆ. ಸೊ ಹಾಗಾಗಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬೇಕು. 4 ಆಪ್ಷನ್ಸನ್ನು ನೀಡಿದ್ದಾರೆ ಇಲ್ಲಿ. ಹೈಯೆಸ್ಟ್ ಪ್ರಿಯಾರಿಟಿ ಟು ಅಚೀವಿಂಗ್ ಫೌಂಡೇಶನಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಬೈ ಆಲ್ ಸ್ಟೂಡೆಂಟ್ಸ್ ಬೈ grade 3. Second one is learners flexibility to choose their learning objectives and programs. Option C, promoting multilingualism and the power of language in teaching and learning. Option D, focus on summative assessment rather than the regular formative assessment of learning. So please study about NEP and comment the answer in the comment box. ದಯವಿಟ್ಟು NEP ಬಗ್ಗೆ ಸ್ವಲ್ಪ ಓದಿ ನೀವು ಉತ್ತರವನ್ನು ಕಮೆಂಟ್ ಮಾಡಬೇಕು. Yes, question number 24. Which of the following is not a product of Pradhan Mantri Mudra Yojana? ಶಿಶು, ನಾರಿ, ಕಿಶೋರ್, ತರುಣ್. ಯಾವುದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಫಲಶ್ರುತಿ ಅಲ್ಲ? ಶಿಶು, ನಾರಿ, ಕಿಶೋರ್, ತರುಣ್. ಎಸ್, ನಮಗೆಲ್ಲ ಗೊತ್ತಿದೆ. ಈ ನಾರಿ ಎಂಬುದು ಈ ಒಂದು PMMY ಯೋಜನೆಯ ಫಲಶ್ರುತಿ ಅಲ್ಲ. ಎಸ್, ದಿಸ್ ನಾರಿ ಇಟ್ ಈಸ್ ನಾಟ್ ಪ್ರಾಡಕ್ಟ್ ಆಫ್
Pradhan Mantri Mudra Yojana. Pradhan Mantri Mudra Yojana, you know, it is a scheme launched by the Honorable Prime Minister on April 8, 2015, and this scheme will give up to 10 lakh loan to the small and micro enterprises, to non-corporate, non-farm, small enterprises, small business holders. And here there are 3 products: Shishu, Kishore and Tarun. Question number 25. NIRF stands for, NIRF ಅಂತಂದರೆ, yes, as you all know, National Institutional Ranking Framework. NIRF ಅಂತಂದರೆ National Institutional Ranking Framework. Option B is the right answer. Yes, NIRF, it is National Institutional Ranking Framework. It is approved by the MHRD and it was launched in the year of 2015. So this is about today's session. In our upcoming video we will discuss ಕ್ವಶನ್ಸ್ ಫ್ರಮ್ 26 to 50. ಮುಂದಿನ ಒಂದು ವಿಡಿಯೋದಲ್ಲಿ ನಾವು 26ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಅದೇ ರೀತಿ ನಮ್ಮ ಕಳೆದ ಕ್ರ್ಯಾಶ್ ಕೋರ್ಸ್ನಲ್ಲಿ ಹಲವಾರು ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದರು. ಎಲ್ಲರೂ ಹೇಳ್ತಾ ಇದ್ರು ಸರ್ ಎಕ್ಸಾಮ್ ಚೆನ್ನಾಗಿದೆ ಅಂತ. ಅದೇ ರೀತಿ ನಮ್ಮ ಮಾಕ್ ಟೆಸ್ಟ್ಗಳಿಂದನೂ ಕೂಡ 10ಕ್ಕಿಂತ ಹೆಚ್ಚು 10ರಿಂದ 15ರವರೆಗಿನ ಪ್ರಶ್ನೆಗಳು ನೇರವಾಗಿ ಕೂಡ ಬಂದಿವೆ ಅಂತ ಹೇಳ್ತಾ ಇದ್ರು. ಸೊ ಇದೇ ರೀತಿ ನಮ್ಮ ಎಲ್ಲ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಸಬ್ಸ್ಕ್ರೈಬ್ ಆದವರಿಗೆ ಮತ್ತು ನಮ್ಮ ಎಲ್ಲ ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿಯ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆದ ಎಲ್ಲ ವಿದ್ಯಾರ್ಥಿಗಳು ಕೂಡ, ಉಳಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾನು ನಿಮ್ಮ ರಿಸಲ್ಟ್ಸ್ ಒಳಗೆ ಆಲ್ ದ ಬೆಸ್ಟನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ಮುಂದಿನ ಕ್ರ್ಯಾಶ್ ಕೋರ್ಸ್ ಬಗ್ಗೆ ನಾನು ನಿಮಗೆ ಮತ್ತೆ ಮುಂದಿನ ನಮ್ಮ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಅದೇ ರೀತಿ ನಿಮಗೆ ಏನಾದರೂ ನಮ್ಮ ಈ ಕ್ರ್ಯಾಶ್ ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಎಸ್, ಅದೇ ರೀತಿ ಇನ್ನು ಉಳಿದ 26ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಇದ್ದಾವಲ್ಲ ಅವನ್ನು ನಾವು ಈ ಮುಂದಿನ ಕ್ಲಾಸ್ನಲ್ಲಿ, ಅಂದರೆ ಮುಂದಿನ ಒಂದು ವೀಡಿಯೋಸ್ನಲ್ಲಿ ನಿಮಗೆ ನೀಡ್ತೀನಿ. ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ಕೆಲವೊಂದು ಸಾರಿ ಕೆಲವೊಂದು ಪ್ರಶ್ನೆಗಳ ಆನ್ಸರ್ಗಳಲ್ಲಿ ವ್ಯತ್ಯಾಸ ಕೂಡ ಆಗಿರ್ಬೋದು. ಆದರೂ ಕೂಡ ನಾನು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾದ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ ಅಂತ ಭಾವಿಸಿದ್ದೀನಿ. ಆದರೂ ಕೂಡ ಕೆಲವೊಂದು ಸಾರಿ ಕೆಲವು ಪ್ರಶ್ನೆಗಳಲ್ಲಿ ಅಪ್ಪಿತಪ್ಪಿನೂ ಕೂಡ ಕೆಲವೊಂದು ಸಾರಿ ಉತ್ತರಗಳನ್ನು ತಪ್ಪಾಗಿ ನೀಡಿದರೆ ಅಥವಾ ಕೀ ಆನ್ಸರ್ನಲ್ಲಿ ಏನಾದರೂ ಚೇಂಜಸ್ ಕೂಡ ಆಗ್ಬೋದು. ಸೊ ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೂಡ ಬಿಟ್ಟಿದ್ದೀನಿ. ಆ ಪ್ರಶ್ನೆಗಳ ಉತ್ತರಗಳನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಥ್ಯಾಂಕ್ ಯು.